ನೆಕ್ಸ್ಟ್, ಸೊ ಇದು ಸ್ಪೆಲ್ಲಿಂಗ್ ರೂಲು 1 2 3 4 ನಾನು ರೂಲ್ ನಂಬರ್ 1 ಅಂತಲೇ ಮಾಡಿದ್ದೀನಿ. ಅದು 4 ರೂಲ್, ಅದು ರೂಲ್ ನಂಬರ್ 1 ಅಂತಲೇ ಮಾಡಿದ್ದೀನಿ ಎಲ್ಲದು. ಓಕೆ, ನೆಕ್ಸ್ಟು ಸ್ಪೆಲ್ಲಿಂಗ್ ರೂಲ್ 2. ಸ್ಪೆಲ್ಲಿಂಗ್ ರೂಲ್ 2 ಅಲ್ಲಿ ಏನೇನು ಹೇಳುತ್ತೆ ಅಂದರೆ ಸೈಲೆಂಟ್ ಇ. ಸೈಲೆಂಟ್ ಇ ಇದರಲ್ಲಿ ಏನು ಬರುತ್ತೆ? ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗಿರುತ್ತದೆ, ಉಚ್ಚಾರಣೆ ಆಗುವುದಿಲ್ಲ. ಓಕೆ, ಸೊ ಈ ಅಕ್ಷರವು ಸೈಲೆಂಟ್ ಆಗಿರುತ್ತೆ, ಉಚ್ಚಾರಣೆ ಆಗುವುದಿಲ್ಲ. ಇದೇ ಒಂದು ರೂಲ್ ಆ್ಯಕ್ಚುಲಿ. ಓಕೆ, ಸೊ ಇಲ್ಲಿ ನೋಡಿ, ಕ್ಯಾಟ್ ಇರೋದು ಖೇಟ್ ಆಗುತ್ತೆ. ಬರೀ CAT ಇದ್ದರೆ ಕ್ಯಾಟ್, ಈ ಹಾಕಿದ್ರೆ ಖೇಟ್. ಅದೇ ಒಂದು ರೂಲು, ಅದು ಆಮೇಲೆ ಹೇಳ್ತೀನಿ. ಸೊ ನೋಡಿ, ಖೇಟ್, ಡೇಟ್, ಬೇಟ್, ರೇಟ್, ಫೇಟ್, ಮೇಟ್, ಗೇಟ್, ಲೈಟ್, ಹೈಟ್, ಖೇಟ್. ಓಕೆ, ಹಾಂ, ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ ರೂಲ್ ಏನಾಗುತ್ತೆ ಅಂತ. ಇಲ್ಲಿ ಪೀಟ್, ಪೆಟ್ ಅಂತ ಹೇಳಲ್ಲ, ಪೀಟ್, ಮೀಮ್, ಜೀನ್, ಸೀನ್, ಥೀಮ್, ಜೀನ್, ಥೀಮ್, ಸ್ಕೀಮ್. ಓಕೆ, ಸೊ ಇವೆಲ್ಲ ಇ ಅಂತ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಐಸ್, ಡೈಸ್, ನೈಸ್, ಮೈಸ್, ವಾಯ್ಸ್, ರೈಸ್, ಬೈಟ್, ಕೈಟ್, ಸೈಟ್, ವೈಟ್. ಓಕೆ, ನೆಕ್ಸ್ಟ್ ಹೋಪ್, ರೋಪ್, ವೋಟ್, ಮೋಡ್, ರೋಡ್. ಸೊ ಇವೆಲ್ಲ ಏನು, ಒಟ್ಟು ನಾವು ಈ ಅಕ್ಷರ ಹೇಳ್ತಾ ಇಲ್ಲ. ಯಾವುದು ಈ ಅಕ್ಷರ ಹೇಳೋದಂದರೆ HOPE, ಹೋಪೆ ಅಂತ ಹೇಳಬೇಕು, ಇಲ್ಲಾಂದರೆ ಹೋಪಿ ಅಂತ ಹೇಳಬೇಕು. ಸೊ ಸೈಲೆಂಟ್ ಇ ಸೈಲೆಂಟ್ ಆಗುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತು ಅಲ್ವಾ. ಆದರೆ ಕೆಲವು ಅಕ್ಷರಗಳನ್ನು ಬಿಟ್ಟು ಅಂತ ನಾನು ಹೇಳಿದೆ. ಯಾವುದ್ಯಾವುದು ಎಕ್ಸೆಪ್ಷನ್? ಮೀ, ಹಿ, ವಿ, ಶಿ, ಬಿ ಇವೆ ಈ ಪದಗಳು. ಅದಲ್ಲದೆ ಇಲ್ಲೊಂದು ಪದ ಇದೆ ನೋಡಿ, ಇದನ್ನು ರೆಸ್ಮೆ, ರೆಸ್ಮೆ ಅಥವಾ ಎ ಅಂತ ಹೇಳ್ತೀವಿ, ರೆಸ್ಮೆ. ಸೊ ಅದು ಫ್ರೆಂಚ್ ವರ್ಡು, ಅದಕ್ಕೆ ಅದನ್ನು ರೆಸ್ಮೆ ಅಂತ ಹೇಳೋದು. ಆಮೇಲೆ ಇದನ್ನು ಸಾಟೆ, ಸಾಟೆ, ಎ ಎ ಸಾಟೆ, ಸಾಟೆ. ಸೊ ಹಾಗಾಗಿ ಅದಕ್ಕೆ ಇ ಹೇಳ್ತೀವಿ, ಬಿಕಾಸ್ ಇವೆರಡು ಫ್ರೆಂಚ್ ವರ್ಡೇ, ರೆಸ್ಮೆ. ಬಟ್ ಇಂಗ್ಲೀಷ್ ವರ್ಡು ಮೀ, ಹಿ, ಶಿ, ವಿ, ಬಿ ಇದು ಇಂಗ್ಲೀಷ್ ವರ್ಡು. ಇವೆರಡು ಫ್ರೆಂಚ್ ವರ್ಡ್ ಆಗಿರೋದ್ರಿಂದ ಅದು ಹಾಗೇ ಇದೆ. ಈ ಬರುತ್ತೆ ಅಲ್ಲಿ, ಈ ಬರೀಲೇಬೇಕು. ಈ ಬರೆದು ಈನ ಉಚ್ಚಾರಣೆನೂ ಮಾಡಬೇಕು. ರೆಸ್ಮೆ, ಎ ರೆಸ್ಯೂಮ್. ರೆಸ್ಯೂಮ್ ಅನ್ನೋದು ಒಂದು ಪದ ಹೌದು, ರೆಸ್ಯುಮೆ ಅಂತಲೇ ಬೇರೆ ಇದೆ, ರೆಸ್ಯೂಮ್. ರೆಸ್ಯುಮೆ ಅಂತ ಹೇಳಿದ್ರೆ ಬಯೋಡಾಟಾ, ಬಯೋಡಾಟಾಗೆ ರೆಸ್ಮೆ ಅಂತ ಹೇಳ್ತೀವಿ. ತುಂಬ ಜನ ಅದನ್ನು ರೆಸ್ಯೂಮ್ ಅಂತಲೇ ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ. ಇಟ್ಸ್ ನಾಟ್ ರೆಸ್ಯೂಮ್, ರೆಸ್ಮೆ. ಬಯೋಡಾಟಾ ಕೊಡ್ತೀರಲ್ವ ನೀವು ಇಲ್ಲಿಗಾದರೂ, ದ್ಯಾಟ್ಸ್ ರೆಸ್ಮೆ. ಓಕೆ, ಇಲ್ಲಿ ರೆಸ್ಯೂಮ್ ಅಂತ ಇದೆ ನೋಡಿ, ರೆಸ್ಯೂಮ್, ಡ್ಯೂಪ್, ರೆಫ್ಯೂಟ್, ಅಬ್ಯೂಸ್, ಯೂಸ್, ಎಕ್ಸ್ಕ್ಯೂಸ್, ಅಕ್ಯೂಸ್, ಫ್ಯೂಸ್, ರೆಫ್ಯೂಜ್, ಮ್ಯೂಟ್, ಹ್ಯೂಜ್. ಓಕೆ, ಯಾ. ನೆಕ್ಸ್ಟು ಇದೇ ರೂಲಲ್ಲೇ ಸೈಲೆಂಟ್ ಇ. ಸೈಲೆಂಟ್ ಇ ಎಫೆಕ್ಟ್ ಏನು? ಈ ಸೈಲೆಂಟ್ ಆಗುತ್ತೆ ಹೌದು, ಬಟ್ ಈ ಸೈಲೆಂಟ್ ಆಗೋದಲ್ಲದೇ ಅದು ಏನು ಮಾಡುತ್ತೆ, ಅದರ ಕೆಲಸ ಏನು, ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಅದರ ಹಿಂದಿನ ಸ್ವರವನ್ನು ದೀರ್ಘ ಸ್ವರವಾಗಿಸುತ್ತದೆ. ಏನು? ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಅದರ ಹಿಂದಿನ ಸ್ವರವನ್ನು ದೀರ್ಘ ಸ್ವರವಾಗಿಸುತ್ತದೆ. TIVE, SIVE, GIVE, XIVE ಅನ್ನು ಹೊರತುಪಡಿಸಿ. ಓಕೆ, ಆಮೇಲೆ ಇದರಲ್ಲಿ ಇನ್ನೊಂದು CI
TICE ಅಂತಲೂ ಬರುತ್ತೆ, TICE. ಓಕೆ, ಈಗ ಅಂದ್ರೇನು, ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ, ಇಲ್ಲಿ ಬಂದಿದೆಯಾ, ಬಂದಾಗ ಇದು ತುಂಬ ಮುಖ್ಯ. ಇದು ಆಲ್ರೆಡಿ ನಾನು ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಬಂದಾಗ ಏನು ಮಾಡುತ್ತದು, ಅದರ ಹಿಂದಿನ ಸ್ವರ, ಸೊ ಇದು ಸ್ವರ ವೊವೆಲ್, ಇದರ ಹಿಂದಿನ ಸ್ವರ ಯಾವುದು, ಇದು ಟಿ ವ್ಯಂಜನ, ಇದು ತಾನೆ ಎ. ಸೊ ಇದು ಇ, ಇದರ ಹಿಂದಿನ ಸ್ವರ ಯಾವುದು, ಇ. ಇದು ಇ, ಇದರ ಹಿಂದಿನ ಸ್ವರ ಯಾವುದು, ಇದು ಲಾಸ್ಟಲ್ಲಿರೋದು, ಇದರ ಹಿಂದಿನ ಸ್ವರ ಓ, ಇದು ಯು, ರೈಟ್? ಓಕೆ, ಸೊ ಈಗ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಅದರ ಹಿಂದಿನ ಸ್ವರವನ್ನು ಏನು ಮಾಡುತ್ತೆ, ದೀರ್ಘ ಸ್ವರವಾಗಿಸುತ್ತದೆ. ದೀರ್ಘ ಸ್ವರ ಅಂದ್ರೇನು, ಲಾಂಗ್ ವವೆಲ್. ಸೊ ಈ ಅಕ್ಷರ ಏನಿದೆ ಎ, ಸೊ ಇದರ ಉಚ್ಚಾರಣೆ ಏನಾಗಬೇಕು, ಎ ಅಂತಲೇ ಆಗಬೇಕು. ನಾನು ನಿಮಗೆ ಆ ಅಂತ ಹೇಳ್ಕೊಟ್ಟಿದ್ದೆ, ಅದು ಶಾರ್ಟ್ ವವೆಲ್. ಬಟ್ ಇಲ್ಲೇನು ಹೇಳುತ್ತೆ, ಲಾಂಗ್ ವವೆಲ್, ಎ ಅಂತ ಹೇಳಬೇಕು, ವಿಚ್ ಈಸ್ CATE, ಖೇಟ್. DATE, ಡೇಟ್. ಡ್ಯಾಟ್ ಅಲ್ಲ, ಡೇಟ್. ಒಂದು ವೇಳೆ ಇಲ್ಲಿ ಇಲ್ಲ ಅಂದರೆ ಅದು ಡ್ಯಾಟ್, ಇಲ್ಲಿಲ್ಲ ಅಂದರೆ ಏನಾಗುತ್ತೆ, ಬ್ಯಾಟ್. ಈ ಇದ್ದರೆ ಏನಾಗುತ್ತೆ, ಅದರ ಪಕ್ಕದಲ್ಲಿರೋ ವೊವೆಲ್ ಏನಿದೆ ಅದನ್ನು ಲಾಂಗ್ ವೊವೆಲ್ ಆಗಿ ಮಾಡುತ್ತೆ. ಓಕೆ, ಸೊ ಇದು ಎ ಆಯಿತು, ಎ ಎಕ್ಸಾಂಪಲ್ ಆಯಿತು. ಖೇಟ್, ಡೇಟ್, ಬೇಟ್, ರೈಟ್, ಫೇಟ್, ಮೀಟ್, ಗೇಟ್, ಲೈಟ್, ಇನ್ನೂ ಬಹಳ ಇದ್ದಾವೆ. ಸೊ ವೊವೆಲ್ ಬಗ್ಗೆ ಮಾತಾಡ್ತಿದ್ದೀವಿ. ವೊವೆಲ್, ನೆಕ್ಸ್ಟ್ ವೊವೆಲ್ ಯಾವುದು, ಎ ಆದಮೇಲೆ ನೆಕ್ಸ್ಟ್ ವೊವೆಲ್ ಯಾವುದು, ಇ. ಅಂದರೆ ಈ ಸೌಂಡ್ ಏನು, ಎ, ಫೋನಿಕ್ಸಲ್ಲಿ ನಾವು ಕಲ್ತಿರೋದು. ಬಟ್ ಅದರ ಲಾಂಗ್ ವೊವೆಲ್ ಏನು, ಇ. ಅಂದ್ರೇನು, ಇಲ್ಲಿ ಒಂದು ವೇಳೆ ಇ ಇಲ್ಲ ಅಂದರೆ ಏನಾಗುತ್ತದು, ಫೆಟ್. ಇಲ್ಲಿ ಇ ಇಲ್ಲ ಅಂದರೆ ಏನಾಗುತ್ತದು, ಮೆಮ್, ಜೆನ್, ಸೆನ್, ದೆಮ್, ಜೆನ್, ಎಕ್ಸ್ಟ್ರೆಮ್ ಆಗುತ್ತೆ. ಬಟ್ ಈ ರೂಲ್ ಹೇಳೋ ಪ್ರಕಾರ ಅದ್ರ ಪಕ್ಕದಲ್ಲಿ ಯಾವ ವೊವೆಲ್ ಬರುತ್ತೆ ಆ ವೊವೆಲ್ನ ಲಾಂಗ್ ವೊವೆಲ್ ಮಾಡುತ್ತೆ. ಅದು ಸೈಲೆಂಟ್ ಆಗಿರುತ್ತೆ, ಇದು ಈ ಸೈಲೆಂಟ್ ಆಗಿರುತ್ತೆ, ಬಟ್ ಲಾಂಗ್ ವೊವೆಲ್ ಮಾಡುತ್ತೆ. ಈಗ ಇಲ್ಲಿ ನೋಡಿ, ಇದು ಪೆಟ್ ಅಂತ ಇರೋದು ಏನಾಗುತ್ತೆ, ಈಗ ಫೀಟ್. ಹೆಸರು ಕೇಳಿದಿರಲ್ಲ, ಪೀಟರ್, ಫೀಟ್. ಈಗ ಇಲ್ಲಿ ಮೆಮ್ ಅಂತಿರೋದು ಏನಾಗುತ್ತೆ, ಮೀಮ್. ಜೆನ್ ಅಂತಿರೋದು ಜೀನ್. ಸೆನ್ ಅಂತಿರೋದು ಸೀನ್. ದೆಮ್ ಅಂತಿರೋದು ಥೀಮ್. ಜೆನ್ ಅಂತಿರೋದು, ಇದು ರಿಪೀಟ್ ಆಗಿದೆಯಲ್ಲ, ಓಕೆ. ಎಕ್ಸ್ಟ್ರೆಮ್ ಅಂತಿರೋದು ಈ ಹಾಕಿದಾಗ ಏನಾಗುತ್ತೆ, ಎಕ್ಸ್ಟ್ರೀಮ್. ಹಾಂ, ಸೊ ಇಲ್ಲೂ ಹಾಗೇನೆ, ಇಲ್ಲಿ ಇದ್ರ ಪಕ್ಕದಲ್ಲಿರೋದು ಲಾಂಗ್ ವೊವೆಲ್, ಐಸ್. ಇದು ಡೈಸ್, ಇದು ನೈಸ್. ಇದು ಒಂದು ವೇಳೆ ಇಲ್ಲ ಅಂದರೆ ಇದೇನಾಗುತ್ತೆ, ನಿಕ್. ಹೆಂಗೆ ನೋಡಿ, ಇದಕ್ಕೆ ಪಿಕ್ ಹಾಕ್ಕೊಳ್ಳಿ, ಪಿಕ್ನಿಕ್. ಓಕೆ, ಹಾಗೆ ಇದಿರೋದ್ರಿಂದ ಮೈಸ್. ಇದಿಲ್ಲ ಅಂದರೆ ಮಿಕ್. ಇದಿರೋದ್ರಿಂದ ವೈಸ್. ಇದಿಲ್ಲ ಅಂದರೆ ವಿಕ್. ರೈಸ್ ಇಲ್ಲಾಂದರೆ ರಿಕ್ ಆಗುತ್ತೆ. ಸೊ ಈ ಇರೋದ್ರಿಂದ ಐ ಸೌಂಡ್ ಬರುತ್ತೆ. ಈ ಇಲ್ಲದೇ ಇದ್ದರೆ ಈ ಸೌಂಡ್ ಬರುತ್ತೆ. ಇಲ್ಲಿ ನೋಡಿ, ಇದನ್ನು ಈ ಇಲ್ಲಾಂದರೆ ಏನಾಗುತ್ತೆ, ಬಿಟ್ ಆಗುತ್ತೆ. ಈ ಇಲ್ಲಾಂದರೆ ಏನಾಗುತ್ತೆ, ಕಿಟ್ ಆಗುತ್ತೆ. ಈ ಹಾಕಿದ್ರೆ ಬೈಟ್, ಕೈಟ್. ಓಕೆ, ನೆಕ್ಸ್ಟ್ ಹಾಗೆ ಓ. ಸೊ ಇದು ಎ, ಇದು ಇ, ಇದು ಐ, ಓ. ಸೊ ಐ ಅಲ್ಲ, ಸಾರಿ, ಓ ನೋಡಿ, ಮ್ಯೂಟ್ ಮಾಡ್ಕೊಳ್ಳಿ. ಇದು ಹಾಪ್. ಓಕೆ, ಹಾಪ್, ರಾಪ್, ವಾಟ್, ಮಾಡ್, ರಾಡ್, ಡಾಪ್, ಲಾಪ್, ರಾಮ್.
ಹೋಪ್, ರೋಪ್. ವೋಟ್, ಮೋಡ್, ರೋಡ್. ಡೋಪ್, ಲೋಪ್, ರೋಮ್. ಓ ಓ ಅಂದರೆ ಲಾಂಗ್ ವೊವೆಲ್. ಆ ಶಾರ್ಟ್ ವೊವೆಲ್, ಓ ಲಾಂಗ್ ವೊವೆಲ್. ಅದೇ ಥರ ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ ಈ ಇಲ್ಲ ಅಂತ ಇಟ್ಕೊಳ್ಳಿ. HUG ಹಗ್, MUT ಮಟ್, ರಿಫಗ್, ಫಸ್, ಅಕಸ್, ಎಕ್ಸ್ಕಸ್, ಅಸ್, ಅಬಸ್. ಬಟ್ ಇಲ್ಲಿ ಯಾವಾಗ ನಾವು ಈ ಹಾಕ್ತೀವಿ ಹ್ಯೂಜ್, ಈ ಹಾಕ್ತೀವಿ ಮ್ಯೂಟ್, ರೆಫ್ಯೂಜ್, ಫ್ಯೂಸ್, ಅಕ್ಯೂಸ್, ಯೂಸ್, ಅಬ್ಯೂಸ್. ಅರ್ಥ ಆಯ್ತಾ? ಅಲ್ಲಿ ಇದು ಯೂದು ಲಾಂಗ್ ಫಾರ್ಮ್ ಯಾವುದು? ಯೂನೇ. ಶಾರ್ಟ್ ಫಾರ್ಮ್ ಅಲ್ಲ ಲಾಂಗ್ ವೊವೆಲ್. ಇದು ಶಾರ್ಟ್ ವೊವೆಲ್ ಅ. ಅದೇ ಇಲ್ಲಿಲ್ಲ ಅಂದರೆ ಹಗ್. ಇದು ಹಾಕಿದ್ರೆ ಹ್ಯೂಜ್. ಓಕೆ.